ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಷಯ ಏನು ಅಂತಂದರೆ, ಪಕ್ಷಿಗಳಲ್ಲಿ ಏನುಗಳು ಅಂತಾರಲ್ಲ, ಏನುಗಳು ಏನಕ್ಕೆ ಬರ್ತವೆ, ಯಾವ ಥರ ಬರ್ತವೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈಗ ಪಕ್ಷಿಗಳಲ್ಲಿ ಮರಿಗಳಿದ್ದಾಗ ಅವಕ್ಕಿನ್ನೂ ಫೆದರ್ಗಳು ಬಂದಿರಲ್ಲ, ಫೆದರ್ಗಳು ಗ್ರೋತ್ ಆಗಿರಲ್ಲ. ಆಮೇಲೆ ಮರಿಗಳು ಫೆದರ್ ಗ್ರೋತ್ ಆಗ್ತದೇನಂತೆ ಅವ್ರ ಅಪ್ಪ ಅಮ್ಮನಿಂದ ಏನಿರ್ತಾವೆ ನೋಡಿ, ಅವು ಏನುಗಳು ಒಂದೊಂದೇನೆ ಹತ್ಕೋತವೆ. ಏನು ಅಂತಾರಲ್ಲ, ಅವು ಒಂದೊಂದೇನೆ ಹತ್ಕೋತವೆ. ಹತ್ಕೊಂಡಾಗ ಏನಾಗ್ತವೆ, ಮರಿ ಆಡಿ ಲಕ್ಷಾಂತರ ಕೋಟಿ ಗಟ್ಟಲೆ ಏನುಗಳು ಬಡಿಸ್ಕೊಳ್ಳೋ ಬಾಡಿ ಸೇರ್ಕದೆ. ಹಾಗಾಗಿ ಅವು ಫೆದರ್ ಕಿತ್ತಾಕೋದು ಕಿತ್ಬಿಟ್ಟು ಇದು ಮಾಡೋದು, ಕೆರ್ಕೊಳ್ಳೋದು. ಯಾವಾಗಲೂ ನೋಡಿ ಕೆರ್ಕೊತಿದ್ದಾವೆ, ಈ ಥರ ಕೆರ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿರ್ತವೆ. ಕೆರ್ಕೊಳ್ಳೋದೆಲ್ಲನೂ ಮಾಡ್ತಾಯಿರ್ತವೆ. ಅದರಿಂದ ಅದಕ್ಕೆ ಯಾವ ಥರ ಅದನ್ನು ಹೋಗ್ಲಾಡ್ಸೋದು, ಅದರಿಂದ ಯಾವ ಥರ ಇದು ಮಾಡೋದು ಎಲ್ಲನೂ ತಿಳಿಸ್ಕೊಡ್ತಾಯಿದ್ದೀನಿ. ನೀವು ಡೆಟಾಲ್ ಬರುತ್ತೆ ನೋಡಿ, ಡೆಟಾಲ್ ಬರುತ್ತೆ. ಡೆಟಾಲಿಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಮಿಕ್ಸ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಸ್ಪ್ರೇ ಸಿಗುತ್ತೆ, ಗಿಡಗಳಿಗೆಲ್ಲ ನೀರು ಸ್ಪ್ರೇ ಹೊಡಿತಾರಲ್ಲ, ಆ ಥರ ಸ್ಪ್ರೇ ಸಿಗುತ್ತೆ. ಆ ಥರ ಸ್ಪ್ರೇಗೆ ಹಾಕೊಂಡು ನೀಟಾಗಿ ಕುಲುಕಿ ಅದನ್ನು ಸ್ಪ್ರೇ ಮಾಡಬೇಕು ಕೇಜ್ಗಳಿಗೆ. ನೋಡಿ, ಕೇಜ್ಗೆ ಎಲ್ಲ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದರೆ ಅದರಲ್ಲಿ ಫುಡ್ಡು ಮತ್ತು ವಾಟರ್ ಕಂಪಲ್ಸರಿ ನೋಡಿ ತೆಗೆದಿಡಬೇಕು ಫ್ರೆಂಡ್ಸ್. ನೋಡಿ ಹಾಕ್ಬಿಡಿ, ಅದರಿಂದ ಬೇರೆ ರೀತಿ ಬಡ್ಸ್ಕೊಂಡು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಫುಡ್ಡು ತೆಗಿಬೇಕು ಮತ್ತು ವಾಟ್ರು. ಕೇಜಲ್ಲಿ ಬಡ್ಸ್ಕೊಳ್ಳೋದು ಬಿಟ್ಬಿಟ್ರೆ ಅದರಲ್ಲಿರೋ ಫುಡ್ಡು ನವಣೆ ಗಿವಣೆ ಎಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಸ್ಪ್ರೇ ಮಾಡಿ, ಬಾಡಿಗೆಲ್ಲ ಸ್ಪ್ರೇ ಮಾಡಿದಾಗ ಏನಂತ ಹುಳಗಳು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು ಆ ಥರ ಆಗಲಿಲ್ಲ ಅಂತಂದ್ರೆ ಒಂದು ದೊಡ್ಡ ಬಟ್ಲಲ್ಲಿ ಅದಕ್ಕೆ ಸ್ವಲ್ಪ ಡೆಟಾಲ್ ಮಿಕ್ಸ್ ಮಾಡಿ. ಆ ಹೋಟೆಲ್ ಕುಡಿಬಾರ್ದು ನೋಡ್ಕೊಳ್ಳಿ, ಕುಡಿದೇ ರೀತಿ ನೋಡ್ಕೊಳ್ಳಿ. ಆಮೇಲೆ ಅದನ್ನು ಅವೇ ಬಿದ್ದು ಒಳ್ಳಾಡ್ಬೇಕು. ನೋಡಿಕೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿದಾಗ ಪೂರ್ತಿ ಹುಳಗಳೆಲ್ಲ ಕ್ಲಿಯರ್ ಆಯ್ತವೆ. ಇದ್ರಕ್ಕಿಂತ ಒಳ್ಳೆಯದು ಅಂದರೆ ನೀವು ಬಟ್ಲಲ್ಲಿ ನೀರಾಡೋದಕ್ಕಿಂತ ಒಳ್ಳೆಯದು ಅಂತಲೇ ಸ್ಪ್ರೇ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾಕಂದರೆ ಅದು ನಾವೀಗ ಎನಿ ಟೈಮ್ ನೋಡೋಕ್ಕೆ ಆಗೋದಿಲ್ಲ. ಅದನ್ನು ಕುಡಿಬೋದು, ಹೇಳೋಕ್ಕಾಗಲ್ಲ. ಬಾಯಾರಿಕೆ ಆದಾಗ ತೆಗೆದಿರ್ತೀವಲ್ಲ ಫುಡ್ಡು ಮತ್ತು ವಾಟರ್, ಫ್ರೆಶ್ ವಾಟರ್ ತೆಗೆದಿರ್ತೀವಲ್ವ, ಅದು ಬಾಯಾರಿಕೆ ಆದಾಗ ಕುಡಿಬೋದು, ಹೇಳೋಕ್ಕಾಗಲ್ಲ. ಸ್ಪ್ರೇ ಮಾಡಿದ್ರೆ ತುಂಬ ಉತ್ತಮ ಬಡಿಸ್ಕೊಳ್ಳಿಗೆಲ್ಲ. ಯಾಕಂದರೆ ಸ್ಪ್ರೇ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ಕುಡಿಯೋ ಚಾನ್ಸಸ್ ಇರಲ್ಲ. ಕರೆಕ್ಟಾಗಿ ಫೆದರ್ಸ್ ಮೇಲೆಲ್ಲ ಸ್ಪ್ರೇ ಬೀಳುತ್ತೆ, ಇದು ಉತ್ತಮ. ಅದರಿಂದ ಬಡಿಸ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮ್ಮ ಬಡಿಸ್ಕೊಳ್ಳಿಲ್ಲ ಪುಕ್ಕ ರೆಕ್ಕೆಗಳೆಲ್ಲ ಜಾಸ್ತಿ ಉದುರಿಸ್ಕೊಳ್ಳಲ್ಲ. ನೋಡಿ, ಈ ಥರ ಉದುರಿಸ್ಕೊತಾವೆ ಪುಕ್ಕಗಳೆಲ್ಲ. ನಾವು ಸ್ಪ್ರೇ ಮಾಡ್ತಾರೆ 2 days 3 days ಒಂದ್ಸರಿ ಸ್ಪ್ರೇ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್. ಆ ಥರ ಮಾಡಿ ನೀವು ಬಡ್ಸಲ್ಲಿ ಹುಳಗಳು ಸಮಸ್ಯೆ ಮತ್ತು ಹುಳಗಳು ಸೇರಿದ್ರೆ ನಿಮಗೆ ಗೊತ್ತು, ತುಂಬ ರಕ್ತ ಇರ್ತವೆ, ಬಡ್ಸ್ಗಳು ವೀಕ್ ಆಗ್ತವೆ, ನೀಟಾಗಿ ಫುಡ್ ತಿನ್ನಲ್ಲ, ಆ ಥರ ಸಮಸ್ಯೆ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ. ಬಾಯ್ ಫ್ರೆಂಡ್ಸ್.